ನಾನೀಗ ಹಣದ ಸಮಸ್ಯೆ ಬಗ್ಗೆ ಒಟ್ಟು 3 ಕಾರ್ಡ್ಗಳನ್ನು ತೆಗಿತೀನಿ. ನೋಡೋಣ ಕಾರ್ಡ್ಸ್ ಏನೆಲ್ಲ ಹೇಳುತ್ತೆ ಅಂತೇಳಿ. ಫಸ್ಟ್ನೇ ಕಾರ್ಡ್ಸ್ ಬಂದಿರೋದು 10 ಆಫ್ ಸ್ಪರ್ಡ್ಸ್. 10 ಆಫ್ ಸ್ಪರ್ಡ್ಸ್ ಅಂದರೆ ನಿಮಗೆ ನಿಮ್ಮ ಜೀವನದಲ್ಲಿ ತುಂಬಾ ಹಣದ ಸಮಸ್ಯೆ ಅನ್ನೋದು ಕಾಡ್ತಾ ಇದೆ ಅಂತಲೇ ಹೇಳ್ಬೋದು. ತುಂಬಾ ಸಮಸ್ಯೆಗಳು ಕಾಡ್ತಾ ಇದೆ. ಇದರಿಂದ ನೀವು ತುಂಬಾ ಕಷ್ಟಪಡ್ತಾ ಇದ್ದೀರಾ. ಯಾವುದೇ ರೀತಿಯಾದಂತಹ ಮೂಲಗಳು ಕೂಡ ನಿಮಗೆ ಸಿಗ್ತಾ ಇಲ್ಲ. ಹಣದಿಂದ ತುಂಬಾ ಕಷ್ಟ ಆಗ್ತಾ ಇದೆ. ಎಲ್ಲ ರೀತಿಯಲ್ಲಿ ಈ ಚಿತ್ರದಲ್ಲಿ ಕಾಣಿಸ್ತಿರೋ ಹಾಗೆ ಎಲ್ಲ ರೀತಿಯಲ್ಲೂ ನಿಮಗೆ ಹಣದ ಸಮಸ್ಯೆನೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕಾರ್ಡ್ ನಾವು ನೋಡೋದಾದರೆ 2 ಆಫ್ ಪೆಂಟಿಕಲ್ಸ್. ಅಂದರೆ ನಿಮಗೆ ಹಣ ಅನ್ನೋದು ಇದೆ, ಆದರೆ ನಿಮಗೆ ತುಂಬಾ ಬ್ಯಾಲೆನ್ಸ್ ಮಾಡಬೇಕಾದಂತಹ ಸ್ಥಿತಿ ಇದೆ. ಎಲ್ಲದರಲ್ಲೂ ನೀವು ಬ್ಯಾಲೆನ್ಸ್ ಮಾಡಬೇಕಾಗಿದೆ. ಹಣದಿಂದಲೇ ನೀವು ಅಂದರೆ ನಿಮಗೆ 2 ಉದ್ಯೋಗ ಮಾಡ್ಕೊಂಡಿರ್ಬೋದಾಗಿರ್ಬೋದು, ಅಥವಾ 2 ರೀತಿಯಲ್ಲಿ ಫೈನಾನ್ಷಿಯಲಿ ನೀವು ಬ್ಯಾಲೆನ್ಸ್ ಮಾಡಬೇಕಾದಂತಹ ಸ್ಥಿತಿ ನಿಮಗಿದೆ ಅಂತ ಈ ಕಾರ್ಡ್ ತಿಳಿಸ್ತಾ ಇದೆ. ನೆಕ್ಸ್ಟು ಬಂದಿರೋದು 7 ಆಫ್ ಸ್ಪರ್ಡ್ಸ್. 7 ಆಫ್ ಸ್ಪರ್ಡ್ಸ್ ಅಂದರೆ ನೀವು ದುಡ್ಡನ್ನು ತುಂಬಾ ಒಟ್ಟು ಮಾಡ್ತಾ ಇದ್ದೀರಾ, ಆದರೆ ನೀವು ಎಷ್ಟು ಒಟ್ಟು ಮಾಡ್ತಾ ಇದ್ದೀರೋ ಅಷ್ಟೇ ಖರ್ಚಾಗ್ತಾ ಇದೆ. ಅಂದರೆ ನಿಮ್ಮ ಹಿಡಿತದಲ್ಲಿ ಹಿಡ್ಕೋಬೇಕು ಅಂತ ದುಡ್ಡನ್ನು ತುಂಬ ಕಷ್ಟಪಟ್ಟು ಕೈಯಲ್ಲಿ ಹಿಡ್ಕೋತಾ ಇದ್ದೀರಾ, ಆದರೆ ಖರ್ಚನ್ನೋದು ನಿಮ್ಮ ಕೈಯಲ್ಲಿ ಇರಲಿಕ್ಕೆ ಬಿಡ್ತಾ ಇಲ್ಲ. ತುಂಬಾ ಖರ್ಚಾಗ್ತಾ ಇದೆ. ನೀವು ಎಷ್ಟು ಒಟ್ಟು ಮಾಡಿ ಇಟ್ಕೋತಾ ಇದ್ದೀರಾ, ಇನ್ನೊಂದು ಕಡೆ ಅದು ಖರ್ಚಾಗ್ತಾ ಇದೆ. ಈ ಕಡೆಯಿಂದ ಸೇವಿಂಗ್ಸ್ ಮಾಡೋಕ್ಕೆ ನೋಡ್ತಾ ಇದ್ದೀರಾ, ಆದರೆ ಇನ್ನೊಂದು ಕಡೆ ಅದು ಖರ್ಚಿಗೆ ದಾರಿ ಅನ್ನೋದು ಬರ್ತಾ ಇದೆ. ಹಾಗಾದರೆ ಮುಂದಿನ ದಿನದಲ್ಲಿ ಅಥವಾ ಮುಂದಿನ ದಿನದಲ್ಲಿ ನಿಮ್ಮ ಹಣಕಾಸಿನ ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಗತ್ತೆ. ಹಾಗೆ ಯಾವುದಾದ್ರೂ ಮೂಲಗಳಿಂದ ನಿಮಗೆ ಹಣ ಅನ್ನೋದು ನಿಮ್ಮ ಕೈಗೆ ಬಂದು ತಲುಪುತ್ತೆ. ಅದೇ ರೀತಿ ನೀವು ಇನ್ನಷ್ಟು ಕಷ್ಟಪಟ್ಟು ಕೆಲಸ ಮಾಡಿದರೆ ಇನ್ನಷ್ಟು ಹಣಕಾಸಿನಲ್ಲಿ ಗ್ರೋತ್ ಅನ್ನೋದು ಬರುತ್ತೆ ಅಂಥೇಳಿ ಈ ಕಾರ್ಡ್ ತೋರಿಸ್ತಾ ಇದೆ. ಇದಿಷ್ಟು ಇವತ್ತಿನ ರೀಡಿಂಗ್ ಆಗಿತ್ತು. ಇದು ನಿಮಗೆ ರೆಸೊನೇಟ್ ಆಗಿದ್ರೆ ಎಸ್ ಅಂಥೇಳಿ ಕಮೆಂಟ್ ಮಾಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.